ಅವಳಿಗೆ ಮೀಟಿಂಗ್ ಮಾಡಕ್ಕೆ ಬಿಡಬಾರ್ದಾಗಿತ್ತು. ಈಗ ಅವಳು ಭಾಷಣ ಕೇಳಿ ಯಾವ ಶಣ್ಣ ನನ್ನ ಮಗ ತಾನೆ ರೊಚ್ಚಿಗಳಿದ್ರೆ ಹೇಳಿ ನೋಡೋಣ. ರೊಚ್ಚಿಗೆ ಹೇಳುದೇನು? ಎಕ್ಕಡ ತಗೊಂಡು ಹೊಡಿತಾರೆ, ಮಚ್ಚಿ ತಗೊಂಡು ರಕ್ತ ಕಾರಿಸ್ತಾರೆ. ಬಜಾರ್ಗೆ ಬಂದ್ಬಿಟ್ಟು ಅವಳಲ್ಲಪ್ಪ, ಮೊದ್ಲು ಅವಳು ಬೀದಿಲಿ ಬಾಯ್ ಪಡ್ಕೊಂತಲ್ಲ, ಅದನ್ನ ನಿಲ್ಸ್ರಿ. ವಿರೋಧ ಪಕ್ಷದವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ದಿನೇ ದಿನೇ ನಮ್ಮ ಮೆಜಾರಿಟಿ ಕಡಿಮೆ ಆಗ್ತಾ ಇದೆ. ಹೀಗಾದ್ರೆ ನಮ್ಮ ಸರ್ಕಾರ ಉಳಿದು ತುಂಬಾ ಕಷ್ಟ ಆಯ್ತದೆ. ಕರ್ನಾಟಕ ಬೇರೆ ಬಂದ್ ಮಾಡ್ಬೇಕು ಅಂತ ಅವಳಲ್ಲಪ್ಪ. ಅಪ್ಪ ಮೊದ್ಲು ಅವಳನ್ನ ಪಾರ್ಟಿಯಿಂದ ಡಿಸ್ಮಿಸ್ ಮಾಡಿ. ನನ್ನ ಅಳತೆ ಪಟ್ಟಿ ಆಣೆ ಮಾಡಿ ಹೇಳ್ತೀನಿ, ಅವಳು ಇನ್ನೊಂದು ಮೀಟಿಂಗ್ ಮಾಡಿದ್ರೆ ಶಿವನೇ ಗತಿ. ಮುಂದಿನ ಮೀಟಿಂಗ್ ಎಲ್ಲಿ? ಕಂಠೀರವ ಸ್ಟೇಡಿಯಂನಲ್ಲಿ ಮಾಡ್ಲಿ. ಮುಗಿದೋಯ್ತು. ಹಾಗೇನಾದ್ರೂ ಆದ್ರೆ ನಾವೆಲ್ಲರೂ ಕ್ಯಾಂಪ್ ಕ್ಲೋಸ್ ಮಾಡ್ಕೊಂಡು ಮನೆ ಸೇರ್ಬೇಕಾಗತ್ತೆ. ಏನ್ ಹೇಳ್ತಿದ್ದೀರಾ ನೀವು? ನಾನು ಹೇಳ್ತಾ ಇರೋದು ಸರಿ, ನಿಮ್ದೇನ್ರಿ ಮಧ್ಯೆ ಕೊಕ್ಕೆ? ಸುಮ್ನೆ ಸೈಲೆನ್ಸ್. ಅವಳು ಮೀಟಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣನೇ ಆ ರಸ್ತೆಯಲ್ಲಿ ನಮಗಾಗದವ್ರು ಯಾರಾದ್ರೂ ಇದ್ರೆ ಅವ್ರ ಮೇಲೆ ಗಲಾಟೆ ಮಾಡಿಸಿ, ಯಾರನ್ನಾದ್ರೂ ಕೊಲೆ ಮಾಡಿಸಿ. ಕಮ್ಯುನಲ್ ಕ್ಲಾಶ್ ಅಂತ ತಕ್ಷಣನೇ ಆ ಏರಿಯಾದಲ್ಲಿ ಕರ್ಫ್ಯೂ 144 ಸೆಕ್ಷನ್ ನಾನು ಅನೌನ್ಸ್ ಮಾಡ್ತೀನಿ. ಅವಳ ನಡೆಸ್ತಾ ಇರೋ ಮೀಟಿಂಗ್ ನಲ್ಲಿ ದೊಂಬಿ ಎಬ್ಸಿ ಆ ಗಲಾಟೆಯಲ್ಲಿ ಅವಳನ್ನ ಕೊಲೆ ಮಾಡಿ, ಆಗ್ಲಿಲ್ವಾ ಶೂಟ್ ಮಾಡಿ. ಗೋಲಿಬಾರ್ ಅನ್ನೋ ಹೆಸರಿನಲ್ಲಿ ಆ ಕೇಸ್ನ ನಾನು ಮುಚ್ಚಾಕ್ತೀನಿ. ಇದೊಂದು ವಿಶೇಷ ವಾರ್ತೆ. ಕಂಠೀರವ ನಗರದ ಪ್ರಮುಖ ರಸ್ತೆಯಲ್ಲಿ ಇಂದು ಬೆಳಗ್ಗೆ 8:30 ಒಂದು ಕೊಲೆ ನಡೆದು ಭೀಕರ ಪರಿಸ್ಥಿತಿ ಉಂಟಾಗಿದ್ದು ಅದು ಮತೀಯ ಗಲಭೆಯಿಂದಲೇ ಉಂಟಾದ ತೊಂದರೆ ಎಂದು ಮುಖ್ಯಮಂತ್ರಿಗಳು ಪರಿಗಣಿಸಿ ಆ ಸ್ಥಳದಲ್ಲಿ ಕರ್ಫ್ಯೂ 144 ಸೆಕ್ಷನ್ ಗಂಡಲ್ಲಿ ಗುಂಡಿಟ್ಟುಕೊಳ್ಳುವ ಆಜ್ಞೆ ನೀಡಿದ್ದಾರೆ. ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಮಹಾಜನಗಳೇ, ಈ ಸರ್ಕಾರದ ತಪ್ಪುಗಳನ್ನ, ಅವ್ರು ಮಾಡಿದ ಅನ್ಯಾಯಗಳನ್ನ ನಿಮ್ ಮುಂದೆ ಇಟ್ಟಿದ್ದಕ್ಕೆ ಇದ್ದಕ್ಕಿದ್ದ ಹಾಗೆ ಸೆಕ್ಷನ್ 144 ಮತ್ತೆ ಕರ್ಫ್ಯೂ ಜಾರಿ ಮಾಡಿದ್ದಾರೆ. ಈ ಸಭೆ ನಡಿಬಾರ್ದು ಅನ್ನೋದೇ ಅವ್ರ ಮುಖ್ಯ ಉದ್ದೇಶ. ಅಂಥದ್ರಲ್ಲಿ ಕೆಲವರು ಓಡ್ ಹೋಗಿದ್ದಾರೆ, ಉಳ್ದಿರೋ ನೀವು ಇಷ್ಟು ಹುಮ್ಮಸ್ಸಿಂದ ಕಾಯ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಯಾವ ಥರದ ಧನ್ಯವಾದಗಳನ್ನ ಸಲ್ಲಿಸಬೇಕು ಅನ್ನೋದೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ನೀವುಗಳು ಏನೇ ಆದ್ರೂ ಶಾಂತಿ ಸಹನೆನ ಕಳ್ಕೋಬೇಡಿ. ಇದೇ ನಮ್ಮ ಕಳಕಳಿಯ ಪ್ರಾರ್ಥನೆ. ರಾಜ್ಯದಲ್ಲಿ ನಾನಾ ತರದ ಸಮಸ್ಯೆಗಳಿದ್ರು ಅದರ ಕಡೆ ಗಮನ ಕೊಡದೆ ಗೂಂಡಾಗಿರಿ, ದೌಲತ್ಗಿರಿ ಮಾಡ್ತಾ ಇರೋ ಈ ಸರ್ಕಾರನ ನಾವು ಕೆಳಗಿಳಿಸಲೇಬೇಕು. ಇದಕ್ಕೆ ನೀವುಗಳೆಲ್ಲ ನಮ್ಗೆ ಪ್ರೋತ್ಸಾಹ ಕೊಡ್ಬೇಕು. ಕೊಡ್ತೀರಾ ಅನ್ನೋ ಭರವಸೆ, ನಂಬಿಕೆ ನಮ್ಗಿದೆ. Stop it! Hey!
I said stop! Shoot at sight, order that. ಅನ್ಯಾಯವಾಗಿ ವಯಸ್ಸಿಗೆ ಬಂದ ಮಗನ್ನ ಕಿತ್ಕೊಂಡ್ಬಿಟ್ಟಿಯಲ್ಲೇ. ಛೀ, ನೀನು ಒಂದು ಹೆಣ್ಣ. ನಿನ್ನ ಹೊಡೆದು ಲಾಕಪ್ನಲ್ಲೇ ಸಾಯಿಸಿ ಬಿಡ್ತೀನಿ. ನೋಡಿ, ಶಾಂತಿಯಿಂದ ನಡೆಸ್ತಾ ಇದ್ದಿದ್ ಮೀಟಿಂಗ್ ಅಲ್ಲಿ ನಿಮ್ ಮಗ ನುಗ್ ಬಂದ್ ಗಲಾಟೆ ಮಾಡ್ದ, ನನ್ನ ಕೊಲ್ಲಕ್ ಪ್ರಯತ್ನ ಪಟ್ಟ. ಆಗ ಇನ್ಸ್ಪೆಕ್ಟರ್ ಅರ್ಜುನ್ ಅವನ ಮೇಲೆ ಗೋಲಿಬಾರ್ ಮಾಡಿದ್ರು. ಇದು ನಿಜ. ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪಬ್ಲಿಕ್ ನಿಮ್ಮನ್ ಸುಮ್ನೆ ಬಿಡೋದಿಲ್ಲ ನೋಡಿ. ಹೌದ್ರಿ, ನನ್ನ ಅಳತೆ ಪಟ್ಟಿ ಆಣೆ ಮಾಡಿ ಹೇಳ್ತೀನಿ. ಈಗಾಗಲೇ ಇವಳು ಮೀಟಿಂಗು ಮೆರವಣಿಗೆ ಅಂತ ಪುಕ್ಸಟ್ಟೆ ಪಬ್ಲಿಸಿಟಿ ತಗೊಂಡ್ಬಿಟ್ಟಿದ್ದಾಳೆ. ಈಗ ನಾವೇನಾದ್ರೂ ಹೊಡೆದು ಹೆಚ್ಚು ಕಡಿಮೆ ಆದ್ರೆ ನಮ್ಮ ಗತಿ ಏನು, ಸರ್ಕಾರದ ಗತಿ ಏನು ಎಲ್ಲ ಯೋಚನೆ ಮಾಡ್ರಿ. ಹೇಳ್ತೀನಿ, ನಾವೆಲ್ಲರೂ ಕೊನೆಗೆ 6 ಅಡಿ ಉದ್ದ 3 ಅಡಿ ಅಗಲ ಬಿಳಿ ಬಟ್ಟೆ ತಗೋಬೇಕಾಗತ್ತೆ. ಏ ಸಾಕ್ ಸುಮ್ನೆರಯ್ಯ. ಯಾವಾಗ ನೋಡಿದ್ರು ಇವನು ಸರ್ಕಾರ, ಇವನು ಏನ್ ಮಾಡಿದ್ಯಯ್ಯ ಸರ್ಕಾರ ನಿನ್ಗೆ? ಅಲ್ಲ, ನಮ್ ಸಾಹಿಬ್ರು ಮಗನ ಬಲಿ ತಗೊಂಡ್ಲಲ್ಲ, ಈ ಮಾರಿನ ಒಂದ್ ಗತಿ ಕಾಣಿಸೋದ್ ಬಿಟ್ಟು ಏನೇನೋ ಹೇಳ್ತಾ ಇದೀಯಾ. ಏನೇ ಇನ್ನು ಎಷ್ಟು ಜನರ ಬಲಿ ತಗೋಬೇಕು ಅಂತಿದ್ಯಾ? ನಿನ್ ಗಂಡನ್ ಕೊಂದೆ, ನಮ್ಮ ಸಾಹೇಬ್ರ ಮಗನ ಕೊಂದೆ. ನೀನು ಹೆಣ್ಣಲ್ಲ, ಪಿಶಾಚಿ. ನಿನ್ನ ಸುಮ್ನೆ ಬಿಡೋಲ್ವೇ? ನಿನ್ನ ಯಾರು ನೋಡಬಾರ್ದು, ನಿನಗೆ ಯಾರು ಬೇಲ್ ಕೊಡಬಾರ್ದು. ನಿನಗೆ ಚಿತ್ರಹಿಂಸೆ ಕೊಟ್ಟು ಒದ್ದು ಇಲ್ಲೇ ಸಾಯಿಸಿಬಿಡ್ತೀನಿ. ನೋಡ್ರಿ, ಇವಳಿಗೆ ಊಟ ತಿಂಡಿ ಏನು ಕೊಡಬೇಡಿ, ಅರ್ಥವಾಯ್ತಾ? ಆ ಇನ್ಸ್ಪೆಕ್ಟರ್ ಎಲ್ರು? ಗೋಲಿಬಾರ್, ಗೋಲಿಬಾರ್, ಗೋಲಿಬಾರ್. ಛೇ, ನಾನು ಬೀಸಿದ ಬಲೆಯಲ್ಲಿ ನಾನೇ ಸಿಕ್ಕಾಕೊಂಡೆ. ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡ್ಬಿಟ್ಲು. ಹೇಳು, ಅವಳೇ ತಾನೇ ನಿನಗೆ ನನ್ನ ಮಗನ್ನ ಕೊಲ್ಲು ಅಂತ ಹೇಳಿದ್ದು? ಇಲ್ಲ, ಅವ್ರ ಪ್ರಾಣ ರಕ್ಷಣೆಗೋಸ್ಕರ ನಾನೇ ಶೂಟ್ ಮಾಡ್ದೆ. ನನ್ನ ಮಗನ್ನ ಕೊಲ್ಲೋ ಬದಲು ಅವಳನ್ನಾದ್ರೂ ಕೊಂದಿದ್ರೆ ನೀನು ಸಾಯೋವರೆಗೂ ಕೂತ್ಕೊಂಡು ತಿನ್ನುವಷ್ಟು ದುಡ್ಡು ಕೊಡ್ತಿದ್ದೆ. ವಯಸ್ಸಿಗೆ ಬಂದು ಮಗನ್ನ ಕಿತ್ಕೊಂಡ್ಬಿಟ್ಟಿಯಲ್ಲೋ. ಅವಳೇ ಹೇಳಿದ್ದು ಗೋಲಿಬಾರ್ ಮಾಡು ಅಂತ. ಒಂದೇ ಒಂದು ಲೆಟ್ರು ಬರ್ಕೊಡು, ನಿನಗೇನು ಬೇಕೋ ಅದನ್ನೆಲ್ಲ ಕೊಡ್ತೀನಿ, ಬರ್ಕೊಡು. ಇಲ್ಲ, ನಾನ್ ಬರ್ಕೊಡಲ್ಲ. ಬರ್ಕೊಡಲ್ಲ. ಆವತ್ತು ನೀನ್ ನನ್ನ ತಲೆ ಬೋಳಿಸ್ದೆ ಅಲ್ಲ, ಮಜಾ ತಗೊಂಡೆ ಅಲ್ಲ. ಅಲ್ಲ, ನಾನಿವತ್ತು ನಿನ್ ತಲೆ ಬೋಳಿಸ್ತೀನಿ, ನಾನು ಮಜಾ ತಗೋತೀನಿ. ಅದೇ ಅವನ್ ಬರ್ತಾನೋ ನೋಡೋಣ. ಕಪಾಲಿ, ನೀನ್ ತುಂಬಾ ಅತಿ ಆಯ್ತು. ಆತನಿಗೆ ಪನಿಷ್ಮೆಂಟ್ ಕೊಡೋದಕ್ಕೂ ಒಂದು ರೀತಿ ನೀತಿ ಇದೆ. ಅದಕ್ಕೆ ಅಂತ ನಾವಿದೀವಿ, ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಏನ್ರಿ ಕಾಕಿ ಫ್ರೆಂಡ್ಶಿಪ್? ಅವ್ನ್ ಯಾರನ್ನ ಕೊಂದಿದ್ದಾನೆ ಗೊತ್ತಾ? ಇರಬಹುದು, ಅವನೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್. ಅವನ್ ತಲೆ ಬೋಳ್ಸೋದಕ್ಕೆ ನಾನು ಒಪ್ಪೋದಿಲ್ಲ. ಒಪ್ಪಲ್ಲ? ಕಮಿಷನರೇ, ತಲೆ ಕೆಟ್ಟಿರೋ ಟೈಮ್ನಲ್ಲಿ ತಮಾಷೆ ಮಾಡ್ತೀರಾ? ನಿಮಗ್ ತಲೆ ಕೆಟ್ಟಿದೆ ಅಂತ ಇನ್ನೊಬ್ಬರ ತಲೆ ತೆಗೆಯೋದು ತಪ್ಪು ಸರ್. ಶಟಪ್. ಯು ಶಟಪ್. ಅಂದ್ರೆ ನಿಮ್ಗೆ ಇಷ್ಟ ಬಂದಂಗ ಆಡ್ಸೋ ಬೊಂಬೆಗಳು ಅಂತ ತಿಳ್ಕೊಂಡಿದ್ದೀರಾ? ಕರ್ಫ್ಯೂ, ಗೋಲಿಬಾರ್ ನಿಮ್ಗೆ ಆಗದೆ ಇರೋರ್ನ ಸಾಯಿಸೋದಿಕ್ಕ? ಗಲಾಟೆ ಇಲ್ದಿರೋ ಜಾಗದಲ್ಲಿ ಗಲಾಟೆ ಮಾಡಿಸಿ ಗೋಲಿಬಾರ್ಗೆ ಆರ್ಡರ್ ಮಾಡಿಸಿದೆ. ನಿಮ್ಮಂತ ರಾಜಕಾರಣಿಗಳು ಪೊಲೀಸ್ನವ್ರನ್ನ ನಿಮ್ ಮನೆ ಕಾಯೋ ನಾಯಿಗಳು ಅಂತ ತಿಳ್ಕೊಂಡಿದ್ದೀರಾ? ನಾನು ಇಷ್ಟು ದಿವಸ ನೀವು ಹೇಳ್ದಂಗೆ ಕೇಳಿದೆ. ಕಾರಣ, ನನಗೂ ಹೆಂಡತಿ ಮಕ್ಕಳು ಜೀವನ ಅನ್ನೋದು ಇತ್ತು. ಆದ್ರೆ ಅಂತ ಜೀವನ ನನಗೆ ಬೇಕಾಗಿಲ್ಲ. ಕಪಾಲಿ, ಡೋಂಟ್ ಮೂವ್. ನಿಮ್ಗಳಿಗೆ ಮುಗ್ಧ ಜನಗಳು ಓಟ್ ಕೊಟ್ಟು ಈ ಪದವಿಲಿ ಕೂರಿಸಿರೋದು ಇಂಥ ಹಲ್ಕ ಕೆಲಸ ಮಾಡೋದಿಕ್ಕಲ್ಲ, ಸರಿಯಾಗಿ ರಾಜ್ಯಭಾರ ಮಾಡೋದಿಕ್ಕೆ. ನಮ್ಮ ರಾಜ್ಯನ ರಾಮರಾಜ್ಯ ಮಾಡ್ಲಿ ಅಂತ
ಆದ್ರೆ ಥು, ನೀವು ಜನಗಳು ಕೆಲಸ ಮಾಡೋದಿಕ್ಕಲ್ಲ, ಪೊಲೀಸ್ನವ್ರು ಬೂಟ್ ಪಾಲಿಶ್ ಮಾಡೋದಿಕ್ಕೂ ಲಾಯಕ್ಕಿಲ್ಲ. ಐ ಸೆ ಗೆಟ್ ಔಟ್. ಇನ್ನೊಂದು ಕ್ಷಣ ಇಲ್ಲಿದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡ್ಬಿಡ್ತೀನಿ, ಆಮೇಲೆ ನಾನು ಶೂಟ್ ಮಾಡ್ಕೋತೀನಿ. ಸಾರಿ ಸರ್.